Hi guys, very good evening to all of you. ಸೊ ನೆನ್ನೆ ಕ್ಲಾಸು ಸ್ವಲ್ಪ ಟೆರಿಬಲ್ ಆಗಿ ಹೋಗಿತ್ತು. ಸೊ ದಟ್ ಇಸ್ ವೈ ಇವತ್ತು ಅದೇ ಕ್ವೆಶ್ಚನ್ಸು ನೆನ್ನೆ ಎಲ್ಲಿವರೆಗೂ ಅಪ್ಲೋಡ್ ಆಗಿಲ್ಲ, ಅದರಿಂದ ಸ್ವಲ್ಪ ನಾನು ತಂದಿದ್ದೀನಿ. ಸೊ ಐ ಅಂಡರ್ಸ್ಟ್ಯಾಂಡ್ ನೆನ್ನೆ ತುಂಬ ನೆಟ್ವರ್ಕ್ ಇಶ್ಯೂಸ್ ಆಗಿದ್ದರಿಂದ ವಿ ಕುಡ್ ನಾಟ್ ಡೂ ಇಟ್, ರೈಟ್? ಸೊ ಟುಡೇ ವಿ ವಿಲ್ ಕಂಟಿನ್ಯೂ. ಇವತ್ತು ಈ ಕ್ವೆಶ್ಚನ್ಸ್ನ ಮುಗಿಸೋಣ. ಲೇಟರ್ ಆನ್ ಇವತ್ತಿನ ಸೆಷನಲ್ಲಿ ವಿ ವಿಲ್ ಸ್ಟಾರ್ಟ್ ಸ್ಟಡಿಂಗ್ ಸ್ಪೀಚಸ್ ನಾವು ಶುರು ಮಾಡಬೇಕಾಗಿದೆ. ಬಿಕಾಸ್ ಐ ಹ್ಯಾವ್ ಟು ಆಲ್ಸೋ ಫಿನಿಶ್ ಆಫ್ ಸ್ಪೀಚಸ್. ನಿಮಗೆ ಗ್ರಾಮರ್ ಕಂಪ್ಲೀಟಾಗಿ ಮುಗಿಸ್ಬೇಕು, ಯಾಕಂದರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಸೊ ನಿನ್ನೆ ಇಲ್ಲಿವರೆಗೂ ಮಾಡಿದ್ವಿ ನಾವು, ರೈಟ್? ಇಲ್ಲಿವರೆಗೂ ಮಾಡಿದ್ವಿ ಡೂ, ಡಸ್, ಡಿಡ್ ಅಂತ ಬಂದಾಗ ಯಾವ ರೀತಿ ನಾವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂತ ನಿನ್ನೆ ಹಿಂದಿನ ಸೆಷನಲ್ಲಿ ನಾವು ಇಲ್ಲಿವರೆಗೂ ಮಾಡಿದ್ವಿ. ಸೊ ಐ ಥಿಂಕ್ ಇದೆಲ್ಲ ನಾನು ನಿನ್ನೆ ಮಾಡಿದ್ದೆ, ಬಟ್ ಇಟ್ ಡಿಡ್ ನಾಟ್ ಕಮ್. ಸೊ ಇವತ್ತಿನ ಸೆಷನಲ್ಲಿ ಐ ವಿಲ್ ಫಿನಿಶ್ ದಿಸ್ ಥಿಂಗ್. ಸೊ ಇದನ್ನು ಮುಗಿಸೋಣ. ಇದಾದ ನಂತರ ವಿ ವಿಲ್ ಸ್ಟಾರ್ಟ್ ವಿತ್ ನರೇಷನ್ ಇಸ್ ಇಂಪಾರ್ಟೆಂಟ್. ಸೊ ಹಿಯರ್ ಇವಾಗ ಡೆಫಿನೆಟ್ಲಿ ಇದೆಲ್ಲ ಯಾವ ಒಂದು ವಾಯ್ಸಲ್ಲಿದೆ, ಆಕ್ಟಿವ್ ವಾಯ್ಸಲ್ಲಿದೆ, ರೈಟ್? ಈವನ್ ದಿಸ್ ಇಸ್ ಎನ್ ಆಕ್ಟಿವ್ ವಾಯ್ಸ್, ರೈಟ್? ದಿಸ್ ಇಸ್ ಆಲ್ಸೋ ಎನ್ ಆಕ್ಟಿವ್ ವಾಯ್ಸ್. Okay, now if I have to convert it into the passive voice, so firstly naven madbeku, first and foremost thing is we have to identify the object, which is the object in the passive voice, right? So illi namge subject antu gotagide, illi teacher and second sentence alli subject is the principal, right? first ನಾವು first sentence nane matadana, adadmele ನಾವು second sentence alli nodana. Okay, so teacher assigned me work anta ide, right? So hagidre ಕೆಲಸ ನನಗೆ ಟೀಚರ್ ಕೆಲಸ ಕೊಟ್ಟಿದ್ದಾರೆ ಅಲ್ವಾ? ಸೊ ಟೀಚರ್ ನನಗೆ ಕೆಲಸ ಕೊಟ್ಟಿದ್ದಾರೆ ಅಥವಾ ನನಗೆ ಟೀಚರಿಂದ ಕೆಲಸ ಬಂದಿದೆ, ಎರಡು ವ್ಯತ್ಯಾಸ ಇದೆ. ಸೊ ಆಕ್ಟಿವ್ ವಾಯ್ಸ್ ಅಂತ ಹೇಳೋದು ಯಾವಾಗ? ವೆನ್ ವಿ ಆರ್ ಹೈಲೈಟಿಂಗ್ ದ ಸಬ್ಜೆಕ್ಟ್. ಓಕೆ, ಸೊ ಇದನ್ನ ನಾನು ಬರಿಬೇಕು ಅಂತಂದ್ರೆ, ಇದನ್ನ ನಾನು ಪಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಹೌ ಕ್ಯಾನ್ ಐ ರೈಟ್? ಐ ಕ್ಯಾನ್ ರೈಟ್ ಇಟ್ ಆಸ್ ಐ ವಾಸ್ ಗಿವೆನ್ ವರ್ಕ್. ಸಾರಿ, ಗಿವೆನ್ ಎಲ್ಲ ಬರಲ್ಲ, ಇಲ್ಲಿ ಅಸೈನ್ಡ್ ಅಂತ ಬರುತ್ತಾ, ರೈಟ್? ಅಸೈನ್ಡ್ ಅಂತ ಬರುತ್ತೆ. ಐ ಆಮ್ ಸೊ ಸಾರಿ. ಸೊ ಬಿಕಾಸ್ ಹಿಯರ್ ವರ್ಬ್ ಇಸ್ ಅಸೈನ್ಡ್. ವರ್ಬ್ ಯಾವುದಿದೆಯೋ ಅದೇ ವರ್ಬ್ನ ನಾವು ಬರಿಬೇಕು. ಅಸೈನ್ಡ್ ಅಂತ ಇದೆ, ಸೊ ರೈಟ್ ಇಟ್ ಆಸ್ ಅಸೈನ್ಡ್. ಐ ವಾಸ್ ಅಸೈನ್ಡ್ ವರ್ಕ್, ರೈಟ್? ಬೈ ದ ಟೀಚರ್ನಿಂದ ನನಗೆ ಕೆಲಸ ಆಗಿದ್ದು ಅಲ್ವಾ? I was assigned work by the teacher. Here teacher is assigning me the work, correct? So here why am I using by? Why? Because see, be more forms ide. Yadu is, am, are. So this is the first form. Okay, next the other form of be is was or were, right? And the third form of be is been or being, right? Been or being, correct? Now what is it? So been athwa being illi simple past tense alli idya. First and foremost thing is you have to identify the tense here. Yava tense alli ide annodunna neevu first identify ಮಾಡಬೇಕು. So here the tense is in past tense, simple past tense alli ide adu, correct? So simple past tense alli irodunna you have to give it to be. So ivaga passive voice ge convert ಮಾಡುವಾಗ ಏನಾಗುತ್ತೆ? be ge ಕೊಟ್ಟಾಗ the passive voice that we have to use is was or were. Always remember, simple present tense ನಾವು ಬಳಸುವಾಗ we have to use is, am, are, and we are using simple past ಅಂದಾಗ we have to use was or were. So here it is simple past. So what is that? That is why I have used I was. Assigned, V3 form of the verb. Main verb must be always in V3 form. Clear? Fine. So I was assigned work by the teacher. Otherwise ಇಲ್ಲಿ ವರ್ಕ್ ಅನ್ನೋದು ಕೂಡ ಇದೆಯಲ್ಲ, ವರ್ಕ್ ಅನ್ನೋದು ಕೂಡ ಇದೆ. ಸೊ ನಾವು ಜಸ್ಟ್ ಸಿ ಇದನ್ನ ನಾವು ಇನ್ನೊಂದು ರೀತಿನಲ್ಲಿ ಹೆಂಗೆ ಬರಿಬೋದು ಅಂತಂದ್ರೆ, how can I write it in other way? Work was assigned, right? Work was assigned by the teacher to me, right? Work was assigned by the teacher to me. So ಇಲ್ಲಿ ಯಾಕೆ ಈ ತರ ನಾವು ಬರಿತಾ ಇದ್ದೀವಿ ಅಂತಂದ್ರೆ, see, there are two objects, me and work. ಇಂಥ ಸೆಂಟೆನ್ಸಸ್ ಅಲ್ಲಿ ಎರಡು ಆಬ್ಜೆಕ್ಟ್ ಇರುವಾಗ, so here the work is taken by both me as well as the work. ಎರಡಲ್ಲೂ ಆಕ್ಷನ್ ಪಾಸ್ ಆನ್ ಆಗ್ತಿದೆ. So that is the reason here we can write passive voice. ಎರಡು ರೀತಿ passive voice ನ ನಾವು ಬರಿಬಹುದು, ರೈಟ್? ಒಂದು me ಇಂದ ಶುರು ಮಾಡಬಹುದು, ಇನ್ನ ಒಂದು work ಇಂದ ಶುರು ಮಾಡಬಹುದು. So here you can see, here I have written
ಟು ಮೀ, ನಾಟ್ ಬೈ ಮೀ. ಬೈ ಮೀ ಅಂತಂದರೆ ಕೆಲಸ ಕೊಟ್ಟಿರೋದು ಯಾರು? ನನಗೆ ಟೀಚರಿಂದ ಕೆಲಸ ಬಂದಿರೋದು ಅಲ್ವಾ. ಸೊ ಹಿಯರ್ ಬೈ ದ ಟೀಚರ್, ಸೊ ಶಿ ಈಸ್ ದ ಡೂವರ್ ಆಫ್ ದ ವರ್ಕ್, ರೈಟ್, ಆ್ಯಂಡ್ ಟು ಮೀ ಇಟ್ ಇಸ್ ದ ರಿಸೀವರ್ ಆಫ್ ದಿ ಆ್ಯಕ್ಷನ್. So a doer of the action and receiver of the action, accordingly you will have to write it. Clear? So if you see the other one, the principal asked me a difficult question anta ide illi, right? So here again, so a difficult question, idu verb agutta, I mean that can be the object alva. So how can I write it? A difficult question, a difficult question. Okay, next, by the principal, by the principal. Okay, by the principal. Idu aitu. Now asked anta ide. Asked antandre here asked ಅನ್ನೋದು V2 ಫಾರ್ಮ್ ಅಲ್ಲಿ ಇದೆ. V2 ಫಾರ್ಮ್ ನ ನಾವು ಯಾವಾಗ ಬರಿತೀವಿ? when we are using simple present tense. Simple present tense ಇದ್ದಾಗ passive voice ಅಲ್ಲಿ ನಾವು ಬಳಸಬೇಕಾಗಿರುವಂತ auxiliary verb is was or were. So auxiliary verb ಯಾವ ತರ ಬಳಸ್ತೀವಿ? based on the subject. But here the subject is singular. Singular subject ಇದೆ ಅಂತಂದ್ರೆ was ಬಳಸಬೇಕು, plural ಇದ್ದಾಗ were ಬಳಸಬೇಕು. Difficult question was, ಇಲ್ಲಿ asked ಅಂತ ಇದೆ. V3 form of asked is also asked, right? Asked to me. To me, ನನಗೆ ಕೇಳಿದ್ದಲ್ವಾ, ನಾನು ಕೇಳಿದ್ದಲ್ಲ, ನನಗೆ ಕೇಳಿದ್ದು. ಸೊ ಹಾಗಾಗಿ to me. ಸೊ ಇದನ್ನ ಇನ್ನೊಂದು ರೀತಿ ಕೂಡ ನಾವು ಬರಿಬಹುದಲ್ವಾ? We can also write it in other form. How is that? So here there are two objects. First object is a difficult question. What is the second object? Me is the second object. Clear? So me ಅನ್ನೋದನ್ನ ನಾನು subjective ಆಗಿ ಕನ್ವರ್ಟ್ ಮಾಡಿದಾಗ me becomes I. Correct? So what is it? I, same. ಇದಂತೂ ಸೇಮ್ ಇರುತ್ತೆ. was asked ಅಂತೂ ಒಂದೇ ಇರುತ್ತೆ, ಅದು ಬದಲಾಗಲ್ಲ. I was asked a difficult question. Okay, a difficult question by the principal. Clear? So ಇಲ್ಲಿ ಎರಡು ತರ ನಾವು ಇದನ್ನ ಬರಿಬಹುದು. I ಅನ್ನೋದರಿಂದ ಶುರು ಮಾಡಬಹುದು ಅಥವಾ a difficult question ಇಂದ ಕೂಡ ನಾವು ಶುರು ಮಾಡಬಹುದು. ಯಾಕಂದ್ರೆ ಇದರಲ್ಲಿ there are two objects. Identifying your objects are very very crucial. I hope this and ಈ ಒಂದು ಎಕ್ಸಾಂಪಲ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. I hope this is clear to all of you guys. Can we move ahead? ಸೊ ನಿಮಗೆ ಸಪೋಸ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. Okay, so I have not got those questions. Okay, so now we will start with the other one. That is narration. So what is narration? ಇದನ್ನ ನಾವು ಎಲ್ಲಿ ಬಳಸ್ತೀವಿ, ಏನಕ್ಕೆ ಬಳಸ್ತೀವಿ? See, again SSC ನಲ್ಲಿ ಏನಾಗುತ್ತೆ ಅಂತಂದ್ರೆ you will be given direct questions. Okay, direct ಆಗಿ 1 ಮಾರ್ಕರ್ಸ್ ಕೊಟ್ಟಿರ್ತಾರೆ. Change the voices ಅಥವಾ okay guys, so we will continue with narration. ಸೊ ಇವಾಗಷ್ಟೇ ನಾವು ಸ್ವಲ್ಪ ವಾಯ್ಸಸ್ ಬಗ್ಗೆ ನೋಡಿದ್ವಿ. ಐ ಹೋಪ್ ದಟ್ ಇಸ್ ಕ್ಲಿಯರ್ ಟು ಆಲ್ ಆಫ್ ಯು ಗೈಸ್. ಓಕೆ, ನಾವ್ ಐ ವಿಲ್ ಕಂಟಿನ್ಯೂ ವಿತ್ ನರೇಷನ್. ಸೊ ವಾಟ್ ಇಸ್ ಇಟ್ ವಿತ್ ನರೇಷನ್? ನರೇಷನ್ ಅಂದ್ರೇನು? ಅಗೇನ್ SSCಗೆ ಇದರಿಂದ ಡೈರೆಕ್ಟ್ ಕ್ವೆಶನ್ಸೇ ಬರುತ್ತೆ. ಡೈರೆಕ್ಟ್ 1 ಮಾರ್ಕರ್ ಆಗಿ ಕೇಳ್ತಾರೆ. ಸೊ ನರೇಷನ್ ಅಂತಂದರೆ ಹೆಂಗೆ ನಾವು ನರೇಟ್ ಮಾಡ್ತೀವಿ? ಇವಾಗ ಲೆಟ್ ಅಸ್ ಅಸ್ಯೂಮ್ ಒಂದು ಫ್ರೆಂಡ್ ಇರ್ತಾರೆ. ಓಕೆ, ಸೊ ಇಬ್ಬರು ಫ್ರೆಂಡ್ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ. ನೀವು ಹೋಗ್ಬಿಟ್ಟು ನಿಮ್ಮ ಇನ್ನೊಂದು ಫ್ರೆಂಡ್ಗೆ ಹೋಗಿ ಹೇಳ್ತೀರಾ. ಸೊ ಅದನ್ನು ಹೆಂಗೆ ಹೇಳ್ಬೋದು? 2 ರೀತಿ ಹೇಳ್ಬೋದಲ್ವಾ? ಒಂದು, ನಿಮ್ಮ ಮೊದಲನೇ ಫ್ರೆಂಡು ಯಾವ ಪದಗಳನ್ನ ಬಳಸಿದ್ರೋ ಅದೇ ಪದಗಳನ್ನ ಹೋಗಿ ಹೇಳ್ಬೋದು. ಅಥವಾ ಎರಡನೇದು, ಅರ್ಥ ಬದಲಾಯಿಸ್ದಂಗೆ ನಿಮ್ಮ ಪದಗಳಲ್ಲಿ ನೀವು ಹೋಗಿ ಹೇಳ್ಬೋದು. ದೀಸ್ ಆರ್ ದ 2 ways that you can do ನರೇಷನ್, ರೈಟ್? ಸೊ ಹಾಗಿದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್, ನರೇಷನ್ ಅಲ್ಲಿ ನಾವು ಕಲ್ತ್ಕೊಳ್ಳೋದು ಸ್ಪೀಚಸ್. ಕ್ಲಿಯರ್? ನರೇಷನ್ ಅಥವಾ ಸ್ಪೀಚಸ್ ಅನ್ನೋದು ಒಂದೇ. ಸೊ ಡೈರೆಕ್ಟ್ ನರೇಷನ್ ಹೆಂಗಿರುತ್ತೆ, ಇಂಡೈರೆಕ್ಟ್ ನರೇಷನ್ ಹೆಂಗಿರುತ್ತೆ, ಯಾವುದನ್ನ ನಾವು ಯಾವಾಗ ಬಳಸ್ತೀವಿ ಅನ್ನೋದು ಇವತ್ತಿನ ಸೆಷನ್ ಅಲ್ಲಿ ಕಲ್ತ್ಕೊಳ್ಳೋಣ. ಸಿ ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತಾ ಇದ್ದೀರಾ. ಓಕೆ, ಸೊ ಏನು ಹೇಳ್ತೀರಾ? He said, I am going out. ಓಕೆ, ಇದೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇಲ್ಲೇನು ಹೇಳ್ತಾ ಇದ್ದೀನಿ? ಸಿ,
ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲಾಸ್ ರೂಮಲ್ಲಿ ಇರ್ತೀರಾ, ನಿಮ್ಮ ತಾಯಿ ಫೋನ್ ಮಾಡ್ತಾರೆ, ಅಥವಾ ನೀವೊಂದು ಮೀಟಿಂಗಲ್ಲಿ ಇರ್ತೀರಾ, ನಿಮ್ಮ ತಾಯಿ ಫೋನ್ ಮಾಡ್ತಾರೆ. ನೀವೇನು ಹೇಳ್ತೀರಾ? ನಾನು ಮೀಟಿಂಗಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತೀರಾ ಅಲ್ವಾ? ದೆನ್ ಯು ವಿಲ್ ಡಿಸ್ಕನೆಕ್ಟ್ ದ ಕಾಲ್. ಆಫ್ಟರ್ ದ್ಯಾಟ್ ಯು ವಿಲ್ ಗೋ, ಸ್ವಲ್ಪ ಆದಮೇಲೆ ಮತ್ತೆ ಕಾಲ್ ಮಾಡಿ ಏನು ಹೇಳ್ತೀರಾ? ನಾನು ಮೀಟಿಂಗಲ್ಲಿದ್ದೆ, ಅದಕ್ಕೋಸ್ಕರ ನಾನು ಫೋನ್ ಎತ್ತಕ್ಕಾಗಿಲ್ಲ ಅಂತ ಹೇಳ್ತೀರಾ. ಅರ್ಥ ಆಗ್ತಿದೆಯಾ? ಎರಡರಲ್ಲೂ ವ್ಯತ್ಯಾಸ ಏನು? ನೀವು ಆ ತಕ್ಷಣಕ್ಕೆ ಫೋನ್ ಎತ್ತಿದಾಗ ಆ ಹೊತ್ತಲ್ಲಿ ನಡೀತಾ ಇರೋಂಥ ಕಾನ್ವರ್ಸೇಷನ್ ಮಾತ್ರ ಹೇಳ್ತೀರಾ. ಅದಾದಮೇಲೆ ವಾಟ್ ವಿಲ್ ಯು ಸೇ? ಆ ಹೊತ್ತಲ್ಲಿ ನಾನು ಆ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತೀರಾ ಅಲ್ವಾ? ಇದು ಎರಡು ವ್ಯತ್ಯಾಸ ಇದೆಯಲ್ಲ. ದೀಸ್ ಟು ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ದಟ್ ಈಸ್ ವಾಟ್ ಹ್ಯಾಪನ್ಸ್ ಈವನ್ ಇನ್ ದಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಸೊ ಇನ್ನೊಂದು, ನಿಮ್ಮ ಫ್ರೆಂಡ್ ಜೊತೆ ನೀವು ಮಾತಾಡ್ತಿದ್ದೀರಾ. ನಿಮ್ಮ ಫ್ರೆಂಡ್ ಹೇಳ್ತಾರೆ, ಏನು ಹೇಳ್ತಾರೆ? ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ನಿಮ್ಮ ಫ್ರೆಂಡ್ ನಿಮಗೆ ಹೇಳುವಾಗ ಹೆಂಗೆ ಹೇಳ್ತಾರೆ? ನಾನು ಆಚೆ ಹೋಗ್ತಾ ಇದ್ದೀನಿ, ಐ ಮೈ ಫ್ರೆಂಡ್. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ? ನಾನು ಆಚೆ ಹೋಗ್ತಾ ಇದ್ದೀನಿ ಅಂತೀನಿ. ಇವಾಗ ನೀವು ನಿಮ್ಮ ಫ್ರೆಂಡ್ಗೆ ಇದು ಹೇಳಬೇಕಂದ್ರೆ ನೀವೇನು ಹೇಳ್ತೀರಾ? ಅವರು ಆಚೆ ಹೋಗ್ತಿದ್ದಾರಂತೆ ಅಂತ ಹೇಳ್ತೀರಾ. ಕರೆಕ್ಟ್? Are you getting the difference? So that is what is used in case of direct and indirect speech. ಅರ್ಥ ಆಗ್ತಿದೆಯಾ? ಸೊ ಹಾಗಿದ್ರೆ ಇಲ್ಲಿ ನಾನು ಮೊದಲನೇ ಥರ ನಾನು ಹೆಂಗೆ ಹೇಳ್ಬೋದು? ದಿಸ್ ಇಸ್ ದ ಡೈರೆಕ್ಟ್ ಸ್ಪೀಚ್, ರೈಟ್? ಡೈರೆಕ್ಟ್ ಸ್ಪೀಚಲ್ಲಿ ನಾವು ಹೆಂಗೆ ಹೇಳ್ತೀವಿ? ಅವ್ರು ಏನೇನು ಪದ ಬಳಸಿರ್ತಾರೋ ಅದೇ ಪದನೇ ನಾವು ಬಳಸಿ ಹೇಳ್ತೀವಿ ಅಲ್ವಾ? ಇಂಡೈರೆಕ್ಟ್ ಸ್ಪೀಚ್ ಅಂದರೆ ನಾವು ಅವ್ರು ಏನು ಹೇಳಿರ್ತಾರೋ ಅದರ ಅರ್ಥ ಮಾತ್ರ ನಾವು ತಿಳಿಸ್ತೀವಿ. ಅವ್ರು ಹೇಳಿರೋಂಥ ಅರ್ಥ ಮಾತ್ರ ನಾವು ತಿಳಿಸ್ತೀವಿ, ಆದರೆ ಅವ್ರು ಯೂಸ್ ಮಾಡಿರೋಂಥ ಪದ ಎಕ್ಸಾಕ್ಟಾಗಿ ಅದೇ ಬಳಸಲ್ಲ, ನಮ್ಮ ಪದಗಳನ್ನ ಸೇರಿಸ್ಕೊಂಡು ನಾವು ಬಳಸ್ತೀವಿ. ಅರ್ಥ ಆಗ್ತಿದೆಯಾ? ದಟ್ ಈಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. Clear? So we will see some example. So direct speech ಅಂತಂದ್ರೆ ಏನು? See, characteristic ನೋಡಿದ್ರೆ, ಸೊ ಹಿಂದೆಯಿನ ಎಕ್ಸಾಂಪಲಲ್ಲಿ ಕೂಡ ಇಂಡೈರೆಕ್ಟ್ ಸ್ಪೀಚ್ನ ನಾನು ಬರ್ದಿಲ್ಲ. ಇದನ್ನ ನಾನು ಇಂಡೈರೆಕ್ಟ್ ಸ್ಪೀಚ್ ಆಗಿ ಬರಿಬೇಕಂದ್ರೆ ಏನು ಬರಿತೀನಿ? ಹಿ ಸೆಡ್ ದ್ಯಾಟ್. ಐ ಅನ್ನೋದು ಆ ವ್ಯಕ್ತಿ ಹೇಳ್ತಾ ಇರೋದಲ್ಲ. ಹಿ ಸೆಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಔಟ್. ಸೊ ಅವನೇನು ಹೇಳ್ದ? ಅವ್ನು ಹೊರಗೆ ಹೋಗ್ತಿದ್ದಾನೆ ಅಂತ. ಕ್ಲಿಯರ್? ಸೊ ಅವನು ಇವನಿಗೆ ಒಬ್ಬ ವ್ಯಕ್ತಿಗೆ ಏನು ಹೇಳಿರ್ತಾನೆ? ನಾನು ಹೊರಗೆ ಹೋಗ್ತಿದ್ದೀನಿ ಅಂತಾನೆ. ಬಟ್ ಎರಡನೇ ವ್ಯಕ್ತಿ ಮೂರನೇ ವ್ಯಕ್ತಿಗೆ ಹೇಳುವಾಗ ಅವನು ಅಂತ ಮೂರನೇ ವ್ಯಕ್ತಿಯಾಗಿ ಪಾಯಿಂಟ್ ಔಟ್ ಮಾಡಿ ಹೇಳ್ತೀವಿ. ಕರೆಕ್ಟ್? ಸೊ ದಟ್ ಈಸ್ ವಾಟ್ ಇಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇಲ್ಲಿ ಇಫ್ ಯು ಜಸ್ಟ್ ಸಿ ಹಿಯರ್, ಏನು ನೋಡ್ಬೋದು ಇಲ್ಲಿ? ಡೈರೆಕ್ಟ್ ಸ್ಪೀಚ್ನ ನೀವು ನೋಡಿದ್ರೆ, ಸೊ ಡೈರೆಕ್ಟ್ ಸ್ಪೀಚು ಫಸ್ಟು ಒಂದು ಕಾಮಾನಲ್ಲಿ ಸಪ್ರೇಟ್ ಆಗಿದೆಯಾ? ಕಾಮಾನಲ್ಲಿ ಸಪ್ರೇಟ್ ಆಗಿದೆ. ಅದಾದಮೇಲೆ ಇನ್ವರ್ಟೆಡ್ ಬ್ರಾಕೆಟ್ಸ್ ಇದೆ. ಸೊ ಡೈರೆಕ್ಟ್ ಸ್ಪೀಚ್, ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಡೈರೆಕ್ಟ್ ಸ್ಪೀಚ್. ಫಸ್ಟು ಒಂದು ಕಾಮಾನಲ್ಲಿ ಸಪ್ರೇಟ್ ಮಾಡ್ತೀವಿ ಆ್ಯಂಡ್ ವಾಟ್ ಎವರ್ ಅ ಪರ್ಸನ್ ಹ್ಯಾಸ್ ಟೋಲ್ಡ್ ಅದನ್ನು ನಾವು ಇನ್ವರ್ಟೆಡ್ ಬ್ರಾಕೆಟ್ಸಲ್ಲಿ ಕೋಟ್ ಮಾಡ್ತೀವಿ. ಕ್ಲಿಯರ್? ಸೊ ವಾಟ್ ಇಸ್ ಇಟ್? ಇನ್ನೂ ಒಂದು ನಾವಿಲ್ಲಿ ಏನು ನೋಡ್ಕೊಳ್ಬೇಕು ಅಂದರೆ, ಶಿ ಸೆಡ್ ಅನ್ನೋದೇನಿದೆ, ದಿಸ್ ಇಸ್ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್, ಇದನ್ನ ಏನಂತ ಕರಿತೀವಿ? ರಿಪೋರ್ಟಿಂಗ್ ಸ್ಪೀಚ್ ಅಂತ ಕರಿತೀವಿ. ರಿಪೋರ್ಟೆಡ್ ಸ್ಪೀಚ್ ಆ್ಯಂಡ್ ರಿಪೋರ್ಟಿಂಗ್ ಸ್ಪೀಚ್ ಅಂತ ಕರಿತೀವಿ. ಕ್ಲಿಯರ್? ಇಸ್ ದ್ಯಾಟ್ ಕ್ಲಿಯರ್ ಟು ಆಲ್ ಆಫ್ ಯು? ಓಕೆ, ಸೊ ರಿಪೋರ್ಟೆಡ್ ಸ್ಪೀಚಲ್ಲಿ ಇರುವಂಥ ವರ್ಬ್ ಸೆಡ್, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಕ್ಲಿಯರ್? ರಿಪೋರ್ಟೆಡ್ ಸ್ಪೀಚಲ್ಲಿ ಸೆಡ್ ಅಂತ ಇದ್ರೆ ದಟ್ ಈಸ್ ಇಂಪಾರ್ಟೆಂಟ್. ಸೊ ಯಾವಾಗ ರಿಪೋರ್ಟೆಡ್ ಸ್ಪೀಚಲ್ಲಿ ಪಾಸ್ಟ್ ಟೆನ್ಸ್ ಇರುತ್ತೋ ಆವಾಗ ಅಷ್ಟೇ ನಾವು ಚೇಂಜಸ್ ಮಾಡಬೇಕು, ಇಲ್ಲ ಅಂತಂದರೆ ನಾವು ಚೇಂಜಸ್ ಮಾಡಬಾರ್ದು. ಫಸ್ಟ್ ಪಾಯಿಂಟ್. ಕ್ಲಿಯರ್? ಹಾಗಿದ್ರೆ ಬೇರೆ ವರ್ಬ್ ಬಂದಾಗ ನಾವೇನು ಮಾಡಬೇಕು ಅದನ್ನು ನಾವು ಮುಂದಿನ ಸೆಷನ್ಸಲ್ಲಿ ನೋಡೋಣ. ಸೊ ಇವತ್ತು ಬೇಸಿಕ್ಸ್ ಕಲ್ತ್ಕೊಳ್ಳೋಣ. ಕನ್ವರ್ಷನ್ಸ್ ಹೆಂಗೆ ಮಾಡಬೇಕು, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ ಏನನ್ನು ಫಸ್ಟು ಕನ್ವರ್ಟ್ ಮಾಡಬೇಕು, ಅದನ್ನು ಹೆಂಗೆ ಕನ್ವರ್ಟ್ ಮಾಡಬೇಕು, ಅದನ್ನು ಇವತ್ತಿನ ಸೆಷನಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ದಿಸ್ ಈಸ್ ಅಬೌಟ್ ಡೈರೆಕ್ಟ್ ಸ್ಪೀಚ್. ಅರ್ಥ ಆಗಿದೆಯಾ? ಆ್ಯಂಡ್ ಇದನ್ನು ನಾನು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರಿಬೇಕು ಅಂತಂದರೆ ನಾನೇನು ಮಾಡ್ತೀನಿ? ಶಿ ಸೆಡ್ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್. ಸೊ ಇದನ್ನು ನಾನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಸೊ ಶಿ ಅನ್ನೋದೇನಿದೆ ನಾನು ಹಾಗೆ ಬರಿತೀನಿ, ಶಿ ಸೆಡ್. ಅವಳು ಏನು ಅಂದರು, ಅವಳು ಏನು ಹೇಳಿದ್ಲು ಅಂದರೆ ದಟ್ ಈಸ್ ವಾಟ್ ವಿ ಸೇನೋ. ಸೊ ಶಿ ಸೆಡ್ ದ್ಯಾಟ್ ಅವಳು ಏನು ಹೇಳಿದ್ಲು ಅಂದರೆ ಶಿ ಈಸ್ ಗೋಯಿಂಗ್ ಔಟ್. ಶಿ ಸೆಡ್ ದ್ಯಾಟ್ she was going out.
She said that she was going out. So ಇಲ್ಲಿ why I should use was, why not is. See, ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ ಮಧ್ಯೆ ಕಾನ್ವರ್ಸೇಷನ್ ಆಗುವಾಗ ಅದು ಪ್ರೆಸೆಂಟಲ್ಲಿ ಇರ್ಬೋದು, ಇಟ್ ಇಸ್ ಓಕೆ. ಆದರೆ ನೀವು ಇನ್ನೊಂದು ಮೂರನೇ ವ್ಯಕ್ತಿಗೆ ಹೇಳಬೇಕಾದ್ರೆ ನಿಮ್ಮಿಬ್ಬರ ಮಧ್ಯೆ, ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ ಮಧ್ಯೆ, ಮೊದಲನೇ ಮತ್ತು ಎರಡನೇ ವ್ಯಕ್ತಿ ಮಧ್ಯೆ ಕಾನ್ವರ್ಸೇಷನ್ ಆಗೋಗಿರುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಪಾಸ್ಟ್ ಆಕ್ಷನ್ನು. ಸೊ ಇನ್ ಆರ್ಡರ್ ಟು ಇಂಡಿಕೇಟ್ ದಟ್ ದಿ ಆಕ್ಷನ್ ಇಸ್ ಕಂಪ್ಲೀಟ್, ಇಲ್ಲಿ ನಾವು ಪಾಸ್ಟ್ ಟೆನ್ಸ್ನ ಬಳಸಬೇಕು. ಕ್ಲಿಯರ್? ಸೊ ದಟ್ ಈಸ್ ವೈ ಹಿಯರ್ ಶಿ ಈಸ್ ಗೋಯಿಂಗ್ ಅನ್ನೋದಕ್ಕೆ ಶಿ ವಿ ವಾಸ್ ಗೋಯಿಂಗ್ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಟೆನ್ಸಸ್ ಹೆಂಗೆ ಬಳಸಬೇಕು ಅನ್ನೋದನ್ನ ಕೂಡ ನಾವು ನೋಡೋಣ. ಓಕೆ, ಸೊ ದಟ್ ಈಸ್ ಹೌ ವಿ ಯೂಸ್ ಇಂಡೈರೆಕ್ಟ್ ಸ್ಪೀಚ್. ಸೊ ಇಂಡೈರೆಕ್ಟ್ ಸ್ಪೀಚ್ ಮತ್ತು ಡೈರೆಕ್ಟ್ ಸ್ಪೀಚಲ್ಲಿ ಏನು, ಡೈರೆಕ್ಟ್ ಸ್ಪೀಚ್ನ ಕಾಮಾ ಮತ್ತು ಇನ್ವರ್ಟೆಡ್ ಬ್ರಾಕೆಟ್ಸ್ ತೆಗಿಬೇಕು ಅಂದಾಗ ನಾವಿಲ್ಲಿ ಏನು ಬರೀತೀವಿ, ದ್ಯಾಟ್ ಅಂತ ಇಲ್ಲಿ ಬಳಸಬೇಕು. ಸಿಂಪಲ್. Okay, because I need to remove the comma and the inverted brackets. Simple, fine. But ಇಲ್ಲಿ she ಅಂತಾನೆ ಏನಿಗೆ ಬಳಸಬೇಕು, ಇಲ್ಲಿ I ಇದೆ ಅಲ್ಲ, ರೈಟ್? was ಅಂತ ಏನಿಗೆ ಬಳಸಬೇಕು, ಇಲ್ಲಿ is ಇದೆ ಅಲ್ಲ. ಈ ಥರ ಕ್ವೆಶ್ಚನ್ಸ್ಗೆ ಇವಾಗ ಆನ್ಸರ್ಸ್ ಹುಡುಕೋಣ. Why do we have to use it? ಅದರಿಂದ ನಾವು ಹೆಂಗೆ ಕ್ಲೀನಾಗಿ ಮಾಡ್ಬೋದು, we will see all these things. Okay, see, for example, direct speech ಅಲ್ಲಿ he said I will help you. Remember this law, SON, son 1, 2 and 3. ರಿಮೆಂಬರ್ ದಿಸ್. ಓಕೆ, ಸೊ ಪ್ರೊನೌನ್ಸ್ನ ನಾವು ಹೆಂಗೆ ಬದಲಾಯಿಸಬೇಕು, ಹೆಂಗೆ ಅಂತಂದರೆ ಸಬ್ಜೆಕ್ಟ್ ಅನ್ನೋದೇನಿದೆ, ರೈಟ್? ಸಬ್ಜೆಕ್ಟ್ನ ನಾವು ಫಸ್ಟ್ ಪರ್ಸನ್ ಅಕಾರ್ಡಿಂಗ್ನ ನಾವು ಸಬ್ಜೆಕ್ಟ್ ಚೇಂಜ್ ಮಾಡಬೇಕು. ಆಬ್ಜೆಕ್ಟ್ ಏನಿದೆ ಅದು ಸೆಕೆಂಡ್ ಪರ್ಸನ್ ಅಕಾರ್ಡಿಂಗ್ ಚೇಂಜ್ ಮಾಡಬೇಕು. ಆ್ಯಂಡ್ ಥರ್ಡ್ ಪರ್ಸನ್ ಇದ್ದರೆ ದೇರ್ ಇಸ್ ನೋ ಚೇಂಜ್ ಇನ್ ದ ಸೆಂಟೆನ್ಸ್. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಪರ್ಸನ್ ಶುಡ್ ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಸೊ ಇಲ್ಲಿ ಹೀ ಸೆಡ್, ಸಬ್ಜೆಕ್ಟ್ ಏನು, ಹೀ ಸೆಡ್ ಅಲ್ವಾ? ಸೊ ಇಲ್ಲಿ ಐ ಅನ್ನೋದು ಮೊದಲನೇ ಫಸ್ಟ್ ಪರ್ಸನ್ ಪ್ರೊನೌನ್. ಸೊ ಫಸ್ಟ್ ಪರ್ಸನ್ ಪ್ರೊನೌನ್ನ ನಾನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು, ಐ ಹ್ಯಾವ್ ಟು ಚೇಂಜ್ ಇಟ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಸೊ ವಾಟ್ ಈಸ್ ದ ಸಬ್ಜೆಕ್ಟ್ ಹಿಯರ್? ಸಬ್ಜೆಕ್ಟ್ ಇಸ್ ಹೀ. ಕ್ಲಿಯರ್? ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ನಾನು ಬರಿಬೇಕಾದ್ರೆ ಐ ಹ್ಯಾವ್ ಟು ರೈಟ್ ಹೀ ಸೆಡ್ ದ್ಯಾಟ್. ಫಸ್ಟ್ ಪರ್ಸನ್ನ ಹೆಂಗೆ ಚೇಂಜ್ ಮಾಡಬೇಕು, ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಸ್ ಹೀ ಹಿಯರ್, ಸೊ ಚೇಂಜ್ ಅಕಾರ್ಡಿಂಗ್ ಟು ದಟ್ ಇಸ್ ಹೀ. ಕ್ಲಿಯರ್? he will ಅನ್ನೋದು ಅದು ಪ್ರೆಸೆಂಟ್ ಟೆನ್ಸ್, ಐ ಮೀನ್ ದಿಸ್ ಇಸ್ ದ ಫ್ಯೂಚರ್ ಟೆನ್ಸ್. ಸೊ ಫ್ಯೂಚರ್ ಟೆನ್ಸ್ನ ನಾವು ಚೇಂಜ್ ಮಾಡಬೇಕು ಟು he would help you. ಓಕೆ, ಸೊ ಮಾಡೆಲ್ ವರ್ಬ್ಸ್ನ ಹೆಂಗೆ ಬದಲಾಯಿಸಬೇಕು ಅಂತ ನಾವು ನೋಡೋಣ. ಬಟ್ ಫಾರ್ ಟೈಮ್ ಬೀಯಿಂಗ್ ಯು ನೋಟ್ ದ್ಯಾಟ್ he would help you. ವಿಲ್ ಅನ್ನೋದು ವುಡ್ ಆಗಿ ಚೇಂಜ್ ಆಗುತ್ತೆ, ಶಲ್ ಅನ್ನೋದು ಶುಡ್ ಆಗಿ ಚೇಂಜ್ ಆಗುತ್ತೆ. ನೋಟ್ ದಿಸ್ ಡಿಫ್ರೆನ್ಸ್. ಓಕೆ, ಶಲ್ ವಿಲ್ ಬಿ ಚೇಂಜ್ ಟು ಶುಡ್, ಓಕೆ, ಆ್ಯಂಡ್ will be changed to would. This is the change that takes place. ಕ್ಲಿಯರ್? ಸೊ ರಿಮೆಂಬರ್, ಇದನ್ನ ನಾವು ಪ್ರೊನೌನ್ಸ್ನ ಹೆಂಗೆ ಬದಲಾಯಿಸ್ತೀವಿ, ಮೊದಲನೇ ವ್ಯಕ್ತಿನ ವಿ ಚೇಂಜ್ ಇಟ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್, ಎರಡನೇ ವ್ಯಕ್ತಿನ ವಿ ಚೇಂಜ್ ಇಟ್ ಅಕಾರ್ಡಿಂಗ್ ಟು ದಿ ಆಬ್ಜೆಕ್ಟ್, ಆ್ಯಂಡ್ ಮೂರನೇ ವ್ಯಕ್ತಿನ ನಾವು ಬದಲಾಯಿಸಲ್ಲ, ದ್ಯಾಟ್ ವಿಲ್ ಬಿ ರಿಟೈನ್ಡ್ ಆಸ್ ಇಟ್ ಇಸ್. ಕ್ಲಿಯರ್? ಸೊ ಇಂಡೈರೆಕ್ಟ್ ಟೆನ್ಸಲ್ಲಿ ಏನಿರುತ್ತೆ, ವಾಟ್ ವಿಲ್ ಬಿ ಇಟ್, he said that he would help me. ಸೊ ಅದೇ ನಮಗೆ ಕನ್ವರ್ಷನ್ ಬಂದಿದೆಯಾ? ಸೊ ಐ ಆಮ್ ಕರೆಕ್ಟ್. ಕ್ಲಿಯರ್ ಗೈಸ್? ಅರ್ಥ ಆಗಿದೆಯಾ ಪ್ರೊನೌನ್ಸ್ನ ಹೆಂಗೆ ಬದಲಾಯಿಸಬೇಕು ಅಂತ? ಇಫ್ ಅಟ್ ಆಲ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಕೈಂಡ್ಲಿ ಲೆಟ್ ಮೀ ನೋ ಥ್ರೂ ದ ಕಾಮೆಂಟ್ಸ್. ಏನಾದರೂ ಡೌಟ್ಸ್ ಇದ್ದರೆ ಓಕೆ, ಕೈಂಡ್ಲಿ ಲೆಟ್ ಮೀ ನೋ ಥ್ರೂ ದ ಕಾಮೆಂಟ್ಸ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಚೇಂಜಸ್ ಇನ್ ಟೆನ್ಸಸ್. ಸೊ ಟೆನ್ಸಸ್ಸಲ್ಲಿ ಯಾವ ರೀತಿ ನಾವು ಬದಲಾವಣೆ ತರ್ಬೋದು, ವೆರಿ ಇಂಪಾರ್ಟೆಂಟ್. ಸಿ ರಿಮೆಂಬರ್, ಈ ಒಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಳ್ಳಿ. ಮೀಟಿಂಗ್ ಮಧ್ಯ ಇದ್ದೀರಾ, ನಿಮ್ಮ ತಾಯಿ ಫೋನ್ ಮಾಡಿದ್ದಾರೆ, ನೀವು ಫೋನ್ ಎತ್ತಿ ಏನು ಹೇಳ್ತೀರಾ, ಅಮ್ಮ ನಾನಿವಾಗ ಮೀಟಿಂಗಲ್ಲಿದ್ದೀನಿ ಅಂತ ಹೇಳ್ತೀರಾ. ಅಂದರೆ ಈ ಹೊತ್ತಲ್ಲಿ ಅಟ್ ರೈಟ್ ದಿಸ್ ಪಾಯಿಂಟ್ ಐ ಆಮ್ ಅಟ್ ದ ಮೀಟಿಂಗ್ ಅಂತ ಹೇಳ್ತೀರಾ ಅಲ್ವಾ. ಆಮೇಲೆ ಮಾಡ್ತೀನಿ ಅಂತ ಹೇಳಿ ಇಡ್ತೀರಾ, ಸ್ವಲ್ಪ ಹೊತ್ತು ಆದಮೇಲೆ ನೀವು ಹೋಗಿ ಫೋನ್ ಮಾಡ್ತೀರಾ, ಆವಾಗ ಏನು ಹೇಳ್ತೀರಾ, ಅಮ್ಮ ನಾನು ಆವಾಗ ಮೀಟಿಂಗಲ್ಲಿ ಇದ್ದೆ. ಸೊ ಸಿ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್, ಆ ಕಂಟಿನ್ಯೂಯಸ್ ಅನ್ನೋದೇನಿದೆ, ಕಂಟಿನ್ಯೂಯಸ್ ಆ್ಯಕ್ಷನ್ ಹಾಗೆ ಇರುತ್ತೆ, ಆದರೆ ಬದಲಾವಣೆ ಆಗೋದಿಲ್ಲಿ ಪ್ರೆಸೆಂಟ್ ಮತ್ತು ಪಾಸ್ಟಿಗೆ ಮಾತ್ರ. ಸೊ ಪ್ರೆಸೆಂಟ್ ಅನ್ನೋದು ಈಸ್, ಇದ್ದೀನಿ, ಮೀಟಿಂಗಲ್ಲಿ ಇದ್ದೀನಿ,
ಆವಾಗ ಮೀಟಿಂಗಲ್ಲಿ ಇದ್ದೆ. ದಟ್ ಈಸ್ ದ ಡಿಫ್ರೆನ್ಸ್. ಆರ್ ಯು ಗೆಟಿಂಗ್ ದ ಪಾಯಿಂಟ್ ಗೈಸ್? ಸೊ ಇವಾಗ ವಾಟ್ ಯು ಹ್ಯಾವ್ ಟು ನೋಟಿಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಇಫ್ ಅಟ್ ಆಲ್ ಯು ವಾಂಟ್ ಟು ಕನ್ವರ್ಟ್, ಆಲ್ವೇಸ್ ಮೇಕ್ ಶೋರ್ ದಟ್ ಟೆನ್ಸ್ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಆಫ್ ಈಕ್ವಲ್. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸಿಂಪಲ್ ಪ್ರೆಸೆಂಟ್ should be converted to simple past, right? So present continuous should be converted to past continuous. Okay, present continuous should be converted to past continuous. Present perfect should be converted to past perfect. Okay, present perfect should be converted to past perfect. Present perfect continuous should be converted to past perfect continuous. So that is how you have to convert. So present tense na present simple tense na past simple tense gene neevu convert ಮಾಡಬೇಕು. Clear? So present continuous tense na past continuous tense gene convert ಮಾಡಬೇಕು. Present ಪರ್ಫೆಕ್ಟ್ ನ ಪಾಸ್ಟ್ ಪರ್ಫೆಕ್ಟ್ ಗೆ ಕನ್ವರ್ಟ್ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಾರಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೆ ಕನ್ವರ್ಟ್ ಮಾಡಬೇಕು. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಪ್ರೆಸೆಂಟ್ ಟೆನ್ಸ್. ಹಾಗಿದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿಗೆ ಹೇಗೆ ಮಾಡಬೇಕು, ದಟ್ ವಿ ವಿಲ್ ಸಿ. ಓಕೆ, ಸೊ ಇಸ್ ದಿಸ್ ಕ್ಲಿಯರ್ ಟು ಆಲ್ ಆಫ್ ಯು? ಎಕ್ಸಾಂಪಲ್ಸ್ ನೋಡೋಣ ಇಲ್ಲಿ. ಓಕೆ, ಸಿ, ಶಿ ಸೆಡ್ ಐ ಈಟ್ ಆಪಲ್ಸ್. ಸೊ ಈ ಹುಡುಗಿ ಏನು ಹೇಳ್ತಿದ್ದಾರೆ, ಅವ್ರು ಆ್ಯಪಲ್ ತಿಂತಾರೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ವಾಟ್ ಐ ಹ್ಯಾವ್ ಟು ಕನ್ವರ್ಟ್ ಇನ್ ಇಂಗ್ಲೀಷ್. ಸೊ ಈ ಒಂದು ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಹೆಂಗೆ ಕನ್ವರ್ಟ್ ಮಾಡಬೇಕು? ರೈಟ್ ಇಟ್ ಆ್ಯಸ್ ಶಿ ಸೆಡ್. ಹಾಗೆ ಬರೀರಿ, ಬರ್ದಾಯ್ತು. ಓಕೆ, ಸೊ ಇಲ್ಲಿ ಕನ್ವರ್ಷನ್ ನಾವು ಹೆಂಗೆ ಮಾಡಬೇಕು? ಫಸ್ಟ್ ಪರ್ಸನ್, ಆಲ್ವೇಸ್ ರಿಮೆಂಬರ್ ಸನ್. ಸನ್ ನೆನ್ಬಿಟ್ಕೊಳ್ಳಿ. ಸನ್ first, second, third. First person convert it into subject as per the subject, second person convert it as per the object, and third person no change, and refers to no change. So first person illidare, I ಅನ್ನೋದು first person pronoun. ಇದನ್ನ ಹೆಂಗೆ ಚೇಂಜ್ ಮಾಡಬೇಕು? according to the subject. Clear? She said that, right? She said that, I change it as she. She ಈಟ್ ಆ್ಯಪಲ್ ಅಂತ ಏನಿದೆ, ದಿಸ್ ಇಸ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಇದನ್ನು ನಾನು ಕನ್ವರ್ಟ್ ಮಾಡಬೇಕು. ಇವಾಗ ಅವ್ರು ನನಗೆ ಆ ಹೊತ್ತಲ್ಲಿ ಏನು ಹೇಳಿದ್ರು, ನಾನು ಆ್ಯಪಲ್ ತಿಂತೀನಿ ಅಂತ ಆ ಹೊತ್ತಲ್ಲಿ ಹೇಳಿದರು. ನಾನು ಮೂರನೇ ವ್ಯಕ್ತಿಗೆ ಹೇಳಬೇಕಾದ್ರೆ ಅವ್ರು ಹೇಳಿದ ಆ್ಯಕ್ಷನ್ ಏನು ಕಂಪ್ಲೀಟ್ ಆಗೋಗಿದೆಯಲ್ಲ. ಸೊ ಹಾಗಿದ್ದಾಗ ವಾಟ್ ಐ ಶುಡ್ ಯೂಸ್? ಐ ಹ್ಯಾವ್ ಟು ಯೂಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಶಿ ಸೆಡ್ ದ್ಯಾಟ್ ಶಿ ಏಟ್ ಆ್ಯಪಲ್ಸ್. Clear? She said that she ate apples. Correct? Yes, we have written it correctly. Okay, next, this is about present simple. So present simple iddaga naven ಮಾಡಬೇಕು? present past simple ಗೆ ಕನ್ವರ್ಟ್ ಮಾಡಬೇಕು. Okay, similarly present continuous ಇದ್ರೆ ನಾವು ಹೆಂಗೆ ಕನ್ವರ್ಟ್ ಮಾಡಬೇಕು? past continuous ಗೆ ಕನ್ವರ್ಟ್ ಮಾಡಬೇಕು. So present simple, present continuous is told in terms of is am are, past continuous is told in terms of was or were. Right? Okay. He said I am reading a book. Okay. So ಅವನು ಏನು ಹೇಳಿದಾನೆ? ಅವನು ಬುಕ್ ಓದ್ತಿದ್ದ ಅಂತ ಹೇಳಿದ್ದ ಅಂತ. ದಟ್ ಈಸ್ ವಾಟ್ ಐ ಹ್ಯಾವ್ ಟು ಕನ್ವರ್ಟ್. ನೋ, ಫೈನ್. ಸೊ he said, ಇದನ್ನು ನಾವು ಹೆಂಗೆ ಕನ್ವರ್ಟ್ ಮಾಡ್ಬೋದು? he said that. he said that. Okay, ಹೇಳಾಯ್ತು. ಸೊ ಫಸ್ಟ್ ಪರ್ಸನ್ ಕನ್ವರ್ಟೆಡ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. First person converted according to the subject. So I ಅನ್ನೋದೇನಿದೆ, that is the first person converted to according to the subject. That is, he said that he am reading ಅಂತ ಇದೆ. This is present simple, present continuous. Present continuous will be converted to past continuous. What is it? He said that he was reading a book. He said that he was reading a book. Clear? ಅರ್ಥ ಆಗ್ತಿದೆಯಾ? ಇಸ್ ಇಟ್ ಸಿಂಪಲ್? ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಇರೋದು ಪಾಸ್ಟ್ ಕಂಟಿನ್ಯೂಯಸ್ಗೆ ಕನ್ವರ್ಟ್ ಆಗುತ್ತೆ. ಇಟ್ ಇಸ್ ಜಸ್ಟ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಓಕೆ, ಸೊ ಆ್ಯಂಡ್ ಹೌ ಡು ಯು ಕನ್ವರ್ಟ್ ದ ಫಸ್ಟ್ ಪರ್ಸನ್? ಫಸ್ಟ್ ಪರ್ಸನ್ ಇಸ್ ಆಲ್ವೇಸ್ ಕನ್ವರ್ಟೆಡ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಕ್ಲಿಯರ್ ಗೈಸ್? ಓಕೆ, ನೆಕ್ಸ್ಟ್, ಚೇಂಜಸ್ ಇನ್ ಟೈಮ್ ಆ್ಯಂಡ್ ಪ್ಲೇಸ್. ಓಕೆ, ಸೊ ಕೆಲವೊಮ್ಮೆ ಇವಾಗ ನಾನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾನೊಂದು ಟೀಚರ್ ಆಗಿದ್ದೀನಿ. ಓಕೆ, ನಾನು ಟೀಚರ್ ಆಗಿದ್ದು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಲ್ವಾ. ನಾನು ನಿಮ್ಮನ್ನು ಕರಿತೀನಿ, ಕಮ್ ಹಿಯರ್ ಅಂತ ಕರಿತೀನಿ ಅಲ್ವಾ.
ನಾನು ಅಲ್ಲಿ ಯಾರೋ ಇದ್ದೀರಾ, ನಿಮಗೆ ಏನು ಹೇಳ್ತೀನಿ, ಕಮ್ ಹಿಯರ್ ಅಂತ ಹೇಳ್ತೀನಿ ಅಲ್ವಾ. ಆದರೆ ನಿಮಗೆ ದಿಸ್ ಪ್ಲೇಸ್ ಇಸ್ ನಾಟ್ ಹಿಯರ್. ನೀವು ಅಲ್ಲಿ ನಿಂತ್ಕೊಂಡು ನೀವು ನಿಮ್ಮ ಫ್ರೆಂಡ್ಗೆ ಹೇಳಬೇಕಂದ್ರೆ ಕಮ್ ಹಿಯರ್ ಅಂತ ಹೇಳಲ್ಲ, ಗೋ ದೇರ್ ಅಂತ ಹೇಳ್ತೀವಿ. ಇಲ್ಲಿ ಬಾ ಅಂತ ನಾನು ಕರೆದ್ರೆ ನೀವು ಅಲ್ಲಿ ಹೋಗು, ಈ ಒಂದು ಜಾಗನ ನನಗೆ ಇಲ್ಲಿ ಬಾ, ನಿಮಗೆ ಅಲ್ಲಿ ಹೋಗು. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ಈವನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಪ್ಲೇಸ್. ಓಕೆ, ಸೊ ನಾವು ಅನ್ನೋದಕ್ಕೆ ಏನಂತ ಕನ್ವರ್ಟ್ ಮಾಡ್ತೀವಿ, ದೆನ್ ಥರ ಕನ್ವರ್ಟ್ ಮಾಡ್ತೀವಿ. ಟುಡೇ ಅನ್ನೋದಕ್ಕೆ ದ್ಯಾಟ್ ಡೇ ಅಂತ ಹೇಳ್ತೀವಿ. ಹಿಯರ್ ಅನ್ನೋದಕ್ಕೆ ದೇರ್ ಅಂತ ಹೇಳ್ತೀವಿ. ಓಕೆ, ಟು ನೈಟ್, ಸಮ್ ಮೋರ್ ವರ್ಡ್ಸ್ ಇಫ್ ಯು ವಾಂಟ್ ಟು ನೋಟ್. ಟು ನೈಟ್ ಅಂತಂದರೆ ದ್ಯಾಟ್ ನೈಟ್ ಅಂತ ಹೇಳ್ತೀವಿ, ರೈಟ್. ಟು ನೈಟ್ ಅಂದರೆ ದ್ಯಾಟ್ ನೈಟ್. yesterday, yesterday, the previous day, right. yesterdayಗೆ ಏನು ಹೇಳ್ತೀವಿ, the previous day ಅಂತ ಹೇಳ್ತೀವಿ, right. next, tomorrow, tomorrow, the following day, tomorrow, the following day. okay, next, hence, hence, tense. okay, before, before we call it as ago. so direct speech ಅಲ್ಲಿ before ಇದ್ದಾಗ indirect speech ಅಲ್ಲಿ ago ಅಂತ ಹೇಳ್ತೀವಿ. hence direct speech ಅಲ್ಲಿ hence ಇದ್ದಾಗ indirect speech ಅಲ್ಲಿ tense ಅಂತ ಹೇಳ್ತೀವಿ. tomorrow ಅಂತ ಇದ್ದಾಗ the following day ಅಂತ ನಾವು indirect speech ಅಲ್ಲಿ ಹೇಳ್ತೀವಿ. ಓಕೆ, yesterday ಅಂತ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ the previous day ಅಂತ ಹೇಳ್ತೀವಿ. ಓಕೆ, ಅಥವಾ yesterday, week, ಲೈಕ್ ಲಾಸ್ಟ್ ವೀಕ್ ಅಂತ ಇದ್ರೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ಅಂತ ಇದ್ರೆ ದ ಪ್ರೀವಿಯಸ್ ವೀಕ್, ರೈಟ್. ದ ಪ್ರೀವಿಯಸ್ ವೀಕ್. ಓಕೆ, ನೆಕ್ಸ್ಟ್, ನೆಕ್ಸ್ಟ್ ವೀಕ್ ಅನ್ನೋದಕ್ಕೆ ದ ಫಾಲೋಯಿಂಗ್ ಡೇ ಅಂತ ಹೇಳ್ತೀವಿ. ಓಕೆ, ಡೇ ಆಫ್ಟರ್ ಟುಮಾರೋ ಅಂದರೆ ಆಫ್ಟರ್ 2 days. ಕ್ಲಿಯರ್? ಸೊ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ನೋಟ್. ಸೊ ಇಂಥದ್ದು ಮೋಸ್ಟ್ಲಿ ಯೂಸ್ಡ್ ಒನ್ಸ್. ಸೊ ಎಕ್ಸಾಮಲ್ಲಿ ಎಕ್ಸಾಮಲ್ಲ, ಇವಾಗ ಮಾಡ್ತಾ ಮಾಡ್ತಾ ಎಕ್ಸಾಂಪಲ್ಸಲ್ಲಿ ವಿ ವಿಲ್ ಸಿ ಈ ಒಂದು ಕನ್ವರ್ಷನ್ಸ್, ಟೈಮ್ ಮತ್ತು ಪ್ಲೇಸನ್ನ ನಾವು ಕನ್ವರ್ಟ್ ಮಾಡಲೇಬೇಕು. ಓಕೆ, ಆ್ಯಸ್ ಐ ಟೋಲ್ಡ್ ಯು, ನನಗೆ ಇಲ್ಲಿ, ನಿಮಗೆ ಅಲ್ಲಿ, ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಅಂತ ನೋಡಿದ್ರೆ. ಸೊ ಇಲ್ಲಿ ನೋಡ್ಬೋದು, ಒನ್ ಎಕ್ಸಾಂಪಲ್ ವಿ ವಿಲ್ ಟ್ರೈ ಟು ಸಾಲ್ವ್. ಓಕೆ, ಶಿ ಸೆಡ್ I will meet you there, I will meet you here tomorrow. So fine, ಇದನ್ನ ನಾನು ಇಂಡೈರೆಕ್ಟ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನಂತ ಬರೀಬೇಕು, she said that, right. she said that. ಇವಾಗ I ಅನ್ನೋದೇನಿದೆ, ಫಸ್ಟ್ ಪರ್ಸನ್. ಫಸ್ಟ್ ಪರ್ಸನ್ನ ಚೇಂಜ್ ಇಟ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಸ್ she. ಓಕೆ, she said that she. will be changed to would. would ಗೆ ಬದಲಾಗುತ್ತೆ, shall shouldಗೆ ಬದಲಾಗುತ್ತೆ. she would meet ಯು ಅನ್ನೋದು ಯಾರ ಪ್ರಕಾರ ಇಲ್ಲಿ ಚೇಂಜ್ ಆಗುತ್ತೆ, ಯು ಅನ್ನೋದು ಆಬ್ಜೆಕ್ಟಿವ್ ಕೇಸ್ ಪ್ರಕಾರ ಚೇಂಜ್ ಆಗುತ್ತೆ. ರಿಮೆಂಬರ್ ದಿಸ್, ಸನ್, SON. ಸೊ ಫಸ್ಟ್ ಪರ್ಸನ್ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್, ಸೆಕೆಂಡ್ ಪರ್ಸನ್ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ದಿ ಆಬ್ಜೆಕ್ಟ್, ಆ್ಯಂಡ್ ಥರ್ಡ್ ಪರ್ಸನ್ ವಿಲ್ ಹ್ಯಾವ್ ನೋ ಚೇಂಜ್. ಸೊ ಆಬ್ಜೆಕ್ಟಿವ್ ಕೇಸ್, ಯು ಅಂದರೆ ನೀನು, ದಟ್ ಈಸ್ ಮೀ. ಶಿ ವಿಲ್ ಮೀಟ್ ಮೀ. ದೇರ್ ಅನ್ನೋದು, ಹಿಯರ್ ಅನ್ನೋದು ದೇರ್ ಆಗಿ ಕನ್ವರ್ಟ್ ಆಗುತ್ತೆ. ಶಿ ವಿಲ್ ಮೀಟ್ ಮೀ ದೇರ್ tomorrow. clear? is it clear? so ade idea, she said that she would meet me there. she said she would meet me there. okay, one more mistake I have done. tomorrow ಅನ್ನೋದನ್ನ ಹೆಂಗೆ ಬದಲಾಯಿಸಬೇಕು ನಾವು, the next day ಅಥವಾ the following day. okay, she would meet me there the following day or the next day. both are correct. okay, both are correct, either the next day or the following day, both are correct. is it clear to all of you? so what is it? she said that she would, ಮೊದಲನೇ ವ್ಯಕ್ತಿ, change it according to the subject. she would meet you ಅನ್ನೋದು ಎರಡನೇ ವ್ಯಕ್ತಿ, it is the second person. second person change according to the objective case. okay, so object is me. she would meet me there tomorrow ಅನ್ನೋದು next day ಅಥವಾ the following day. both are correct. following day ಕೂಡ ಆಗುತ್ತೆ, the next day ಕೂಡ ಆಗುತ್ತೆ. both are correct. clear? any doubts in this? so this is how you have to change. time ಮತ್ತು ಪ್ಲೇಸ್ನ ಹಿಂಗೆ ನೀವು ಚೇಂಜ್ ಮಾಡಬೇಕು. okay, next,
What are some of the examples to solve? Okay, let us see some examples to solve. What are these examples? So ಇಲ್ಲಿ ನೋಡಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಿದೆ, ಡೈರೆಕ್ಟ್ ಸ್ಪೀಚ್ ಅಲ್ಲಿ she says I like ice cream ಅಂತ ಇದೆ, ರೈಟ್? ಸೊ ಇನ್ ದಿಸ್ ಡೈರೆಕ್ಟ್ ಸ್ಪೀಚ್ she says ಅಂತ ಇದೆ, ಇದನ್ನ ನಾನು ಕನ್ವರ್ಟ್ ಮಾಡ್ಬೋದಾ? she says I like ice cream ಅಂತ ಇದೆ. Can I convert it? ಇಲ್ಲಿವರೆಗೂ whatever we said it was in case of said. ಈ ಥರದ್ರಲ್ಲೇ ಇತ್ತು, ಈ ಥರ ಕೇಸಸಲ್ಲೇ ಇತ್ತು, said ಅಂತ ಇತ್ತು. ಬಟ್ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾವುದ್ರಲ್ಲಿದೆ? ಇಟ್ ಈಸ್ ಇನ್ ಕೇಸ್ ಆಫ್ ಪ್ರೆಸೆಂಟ್ ಟೆನ್ಸ್. It is in case of present tense. Always note that ಯಾವಾಗ ರಿಪೋರ್ಟಿಂಗ್ ವರ್ಬ್ ಏನಿದೆ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ there won't be any change with respect to tenses. ಬಟ್ ಬೇರೆ ಚೇಂಜಸ್ ಅಂತೂ ಆಗುತ್ತೆ. ಏನದು? she says that. she says that. ಓಕೆ, ಮೊದಲನೇ ವ್ಯಕ್ತಿ ಚೇಂಜ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಸೊ ಮೊದಲನೇ ವ್ಯಕ್ತಿ ಏನಿದೆ? she says that she is singular. It is likes ice cream. She says that she likes ice cream. See, she says that she likes ice cream. ಇದು ಯಾಕೆ? ಬಿಕಾಸ್ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಇಲ್ಲಿ ಹಿಂದಿನ ಎಕ್ಸಾಂಪಲ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇತ್ತಲ್ವಾ? ಆಲ್ ದೀಸ್ ಥಿಂಗ್ಸ್ ವರ್ ಇನ್ ಪಾಸ್ಟ್ ಟೆನ್ಸ್. ಸೊ ಹಾಗಾಗಿ ಈ ಒಂದು ಆಕ್ಷನ್ ನಡೆದೋಗಿದೆ ಅಂತ ತೋರ್ಸೋದಕ್ಕೋಸ್ಕರ ನಾವು ಇಲ್ಲಿ ಸ್ಪೀಚ್ ಟೆನ್ಸ್ನ ಬದಲಾಯಿಸ್ತಿದ್ವಿ, ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಟೆನ್ಸ್ಗೆ ಬದಲಾಯಿಸ್ತಿದ್ವಿ. ಆದರೆ ಇಲ್ಲಿ ಆ ಥರ ಏನು ಇಲ್ವಲ್ಲ ಇಲ್ಲಿ, ರೈಟ್? she says ಅಂದರೆ ಅವಳು ಇವಾಗ ಹೇಳ್ತಾ ಇದ್ದಾಳೆ, ಪ್ರೆಸೆಂಟ್ ಟೆನ್ಸಲ್ಲಿದೆ. ಆಲ್ರೆಡಿ ಮ್ಯಾಟರೇ ಪ್ರೆಸೆಂಟ್ ಟೆನ್ಸಲ್ಲಿ ಇರುವಾಗ ಹೌ ಕ್ಯಾನ್ ಯು ಚೇಂಜ್ ಇಟ್ ಟು ದ ಪಾಸ್ಟ್ ಟೆನ್ಸ್? ಯು ಕೆನ್ ನಾಟ್ ಚೇಂಜ್ ದ ಟೆನ್ಸ್. ಸೊ ನೋಟ್ ದ್ಯಾಟ್ ವೆನ್ ಎವರ್ ದೇರ್ ಇಸ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್, ಓಕೆ, ಯಾವಾಗ ಈ ಒಂದು ಚೇಂಜಸ್, ಈ ಒಂದು ರಿಪೋರ್ಟಿಂಗ್ ಸ್ಪೀಚ್ ಏನಿದೆ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೋ, ಓಕೆ, ರಿಪೋರ್ಟಿಂಗ್ ವರ್ಬ್, ದಿಸ್ ಇಸ್ ಕಾಲ್ಡ್ ಆಸ್ ರಿಪೋರ್ಟಿಂಗ್ ವರ್ಬ್. ಈ ರಿಪೋರ್ಟಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೋ ಯು ವಿಲ್ ನೆವರ್ ಚೇಂಜ್ ದಿ ಟೆನ್ಸ್. ಬಟ್ ಬೇರೆದ ಪ್ರೋನೌನ್ನ ಮಾತ್ರ ಬದಲಾಯಿಸ್ತೀವಿ ನಾವು. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ಗೆ ಕನ್ವರ್ಟ್ ಮಾಡುವಾಗ ಪ್ರೋನೌನ್ನ ಮಾತ್ರ ಬದಲಾಯಿಸ್ತೀವಿ, ಆದರೆ ಟೆನ್ಸ್ನ ಬದಲಾಯಿಸಲ್ಲ. ಪ್ರೆಸೆಂಟ್ ಟೆನ್ಸ್ ಇದ್ರೆ ಪ್ರೆಸೆಂಟ್ ಟೆನ್ಸೇ ಇರುತ್ತೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ವಾಟ್ ಇಸ್ ಇಟ್? he says. yes, he says that. ಸೊ ಇಲ್ಲಿ ದೇ ಅನ್ನೋದೇನಿದೆ ಇಟ್ ವಿಲ್ ಬಿ ಚೇಂಜಿಂಗ್ ಅಕಾರ್ಡಿಂಗ್ ಟು ದ what is it? According to the subject. So subject ಇಲ್ಲಿ he ಅನ್ನೋದಿದೆ, but here it is they. They ಅನ್ನೋದಿದೆ, it is past tense, it is not complementing, so you can retain it as it is. He says that they play football. They play football. ಯಾಕೆ ಅಂದರೆ see, this is third person, no? This is third person plural. So they play football every Sunday. ಕ್ಲಿಯರ್? ಸೊ ಟೆನ್ಸ್ ಹಾಗೆ ರಿಟೈನ್ ಮಾಡಬೇಕು, ಟೆನ್ಸ್ನ ನಾವು ಬದಲಾಯಿಸಬಾರ್ದು. ಯಾವಾಗ? ವೆನ್ ದಿ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿದ್ದರೆ ಮಾತ್ರ ನೀವು ಅದನ್ನು ಬದಲಾಯಿಸಬೇಕು. ಕ್ಲಿಯರ್? ಸೊ ಹಾಗಿದ್ರೆ ವಾಟ್ ವಿಲ್ ಬಿ ದಿ ಆನ್ಸರ್ ಫಾರ್ ಆಲ್ ದೀಸ್? ಕೈಂಡ್ಲಿ ಡೂ ಆಲ್ ಸಮ್ ಎಕ್ಸಸೈಸಸ್. ಈ ಎಕ್ಸಸೈಸಸ್ ಮಾಡಿ ನನಗೆ ಹೇಳಿ ವಾಟ್ ವಿಲ್ ಬಿ ದಿ ಆನ್ಸರ್ ಫಾರ್ ಆಲ್ ದೀಸ್. So in tomorrow's session we will discuss more and more. Okay, ಇಲ್ಲಿ mixed exercises ಇದೆ, so you can try to solve these exercises. So ನಾಳಿನ session ಅಲ್ಲಿ we will continue with this. Okay, so with this I will wind up the session. I hope this was informative. So tomorrow session we will continue with more examples. ಇನ್ನು examples ನೋಡೋಣ, ಮತ್ತೆ ವೇರಿಯೇಷನ್ಸ್ ಕೂಡ ನೋಡೋಣ, ಪ್ಲೇಸ್ ಮತ್ತು ಟೈಮ್ ಬಂದಾಗ ಹೆಂಗೆ ಚೇಂಜ್ ಮಾಡಬೇಕು ಅಂತ. So thank you all very much and all the best for your exams.